ದರ್ಶು ಇನ್ನೂ ಎಷ್ಟೊತ್ತು ಬೇಗ ಬಾರೋ, ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಮಾತಾಡಬೇಕು. ಏನೋ ನಿಂದು ಫೋನ್ ಮೇಲೆ ಫೋನ್ ಮಾಡ್ತೀಯ? ಸರಿ, ಏನು ಹೇಳು. ಬಾ ಕುತ್ಕೋ, ಎಣ್ಣೆ ಹಾಕೊಂಡು ಮಾತಾಡೋಣ. ಓ ಎಣ್ಣೆ ನೀನು ಏನು ಹೇಳು ಮಗ, ಈ ಎಣ್ಣೆ ಹೊಡೆದ್ರಲ್ಲಿ ಮಜಾನೇ ಬೇರೆ. ಈ ಎಣ್ಣೆ ಹೊಡೆಯಕ್ಕೆ ಅಷ್ಟು ಅರ್ಜೆಂಟ್ ಅಂತ ಕರ್ದ? ಯಾಕೋ, ಏನಾಯ್ತು? ಯಾಕೋ ಸೈಲೆಂಟ್ ಆಗೋದೆ? ಅಲ್ಲ ಮಗ, ಲೈಫ್ ಫುಲ್ಲು ಟೆನ್ಷನಲ್ಲೇ ಕಳೆದೋಯ್ತು. ನಿಮ್ಮ ಮುಂದಿನ ದಿನಗಳು ಹೇಗಿರುತ್ತೋ ಏನೋ. ಅಯ್ಯೋ, ನಿನ್ನ ಕೈ ಮುಗಿತೀನಿ, ನೆಮ್ಮದಿಯಾಗಿ ಎಣ್ಣೆ ಹೊಡೆಯಕ್ಕೆ ಬಿಡು. ನಾನು ನಿನಗೆ ಸೀರಿಯಸ್ ಆಗಿ ಒಂದು ಮಾತು ಕೇಳ್ತೀನಿ, ಕರೆಕ್ಟಾಗಿ ಆನ್ಸರ್ ಮಾಡಬೇಕು. ಹ್ಞೂ ಕೇಳಪ್ಪ. ನಾಳೆ ನನ್ನ ಲೈಫು ಲಾಸ್ಟ್ ಡೇ ಅಂದರೆ ಏನು ಮಾಡ್ತೀಯ? ಏನು ಹೇಳ್ತಿದೀಯ ಮಗ? ಟೈಮ್ ಟ್ರಾವೆಲ್ ಏನಾದ್ರು ಮಾಡ್ತಿದೀಯಾ? ಹಿಂಗೆ ಕಾಮಿಡಿ ಮಾಡಬೇಡ. ಜೋಕ್ ಅಲ್ಲ ಮಗ, ಡಾಕ್ಟ್ರ್ ಹೇಳಿದ್ದು 3 months ಅಂತೆ, ಇದೇನೋ ಹಾರ್ಟ್ ಪ್ರಾಬ್ಲಮ್ ಅಂತೆ, ಫೈನಲ್ ಸ್ಟೇಜು. ಏನು ಹೇಳ್ತಿದೀಯ ಮಗ? ನೀವು ಹೇಳ್ತಿರೋದು ನಿಜನಾ? ನಾನು ಈ ವಿಷಯ ಯಾರಿಗೂ ಹೇಳಿಲ್ಲ, ನಿಮ್ಗೆ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದೆ. ಯಾಕೆಂದರೆ ನನ್ನ ಲಾಸ್ಟ್ ಮೆಮೊರೀಸ್ಗೆ ನೀನೇ ವರ್ಕ್ ಪರ್ಸನ್. ಅಲ್ಲ ಮಗ, ನೀನು ಮತ್ತು ನಾನು ಲೈಫ್ ಲಾಂಗ್ ಜೊತೆಗೆ ಇರ್ತೀವಿ ಅಂತ ಅನ್ಕೊಂಡು, ಆದರೆ ಇವತ್ತು ಏನು ಈ ಥರ ಹೋಯ್ತು. ಈ ಸ್ಪಾಟಲ್ಲಿ ನಾವು ಎಷ್ಟೋ ಮೆಮೊರೀಸ್ನ ಮತ್ತು ಪ್ರಾಬ್ಲಮ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ವಿ, ಆದರೆ ಈ ವಿಷಯ ಡಿಸ್ಕಸ್ ಮಾಡೋ ಥರ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಮಗ. ನಾನೊಂದು ಪ್ರಾಮಿಸ್ ಮಾಡ್ತೀಯಾ? ಇನ್ನು 3 ತಿಂಗಳು ಫುಲ್ಲು ಕ್ರೇಜಿ ಲೈಫ್ನ ಎಂಜಾಯ್ ಮಾಡೋಣ, ನನ್ನ ಜೊತೆಲಿರ್ತೀಯಾ? ಮಗ, ಡೀಲ್.